ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರು ಪೂರ್ಣಿಮೆ. ಗುರುಗಳಿದ್ರೇ ಗುರಿ ಮುಟ್ಟೋಕ್ಕಾಗೋದು. ಹೌದು, ನನ್ನ ಜೀವನದಲ್ಲಿ ನನ್ನ ಗುರುಗಳು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನನ್ನ ಇದುವರೆಗೂ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಗುರು ಪೂರ್ಣಿಮೆ ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ನಡೀತೆ ಅದೊಂದು ಚಿಕ್ಕ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎದ್ದು ಬಂದು ದೇವ್ರಿಗೆ ನಮಸ್ಕಾರ ಹಾಕಿ ಟೈಮ್ ನೋಡಿದಾಗ ಆಲೇ 4:45 ತುಂಬ ಲೇಟ್ ಆಗೋಯ್ತು ಅನ್ಕೋತಾ ಇದ್ದೆ. ಇನ್ನೇನು ಮಾಡೋದು, ಟೈಮ್ ಆಗಿಬಿಟ್ಟೈತೆ, ಬೇಗ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಒಂದೇನಪ್ಪ ಖುಷಿ ಅಂದರೆ ನಾನು ಅಡುಗೆ ಮನೆನ ನೈಟೇ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಮಲ್ಕೋತೀನಿ. ಅಡುಗೆ ಮನೆ ಒಂದು ಕ್ಲೀನಾಗಿದ್ದರೆ ಬೇರೆ ಕೆಲಸ ಎಲ್ಲ ಬೇಗ ಮಾಡ್ಕೊಬಿಡ್ಬೋದು. ನಾನು ಅದೇ ರೀತಿ ಬೇಗ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ. ಯಾಕೆ ಅಂದರೆ ಬೇಗ ಮುಗಿಸ್ದಷ್ಟು ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ಅಲ್ಲಿ ಬಾಬಾಗೆ ಅಭಿಷೇಕ, ಹಾಲಿನ ಅಭಿಷೇಕ ಕೂಡ ಮಾಡ್ತಾರೆ. ಆ ಅವಕಾಶನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ನಾನು. ಹಾಗೆ ಇವತ್ತು ದೇವಸ್ಥಾನದಲ್ಲಿ ಗುರು ದತ್ತಾತ್ರೇಯವರ ಹೋಮ ಕೂಡ ಇರುತ್ತೆ. ಸಂಕಲ್ಪಕ್ಕೆ ಹೆಸರು ಕೊಟ್ಟಿರೋದ್ರಿಂದ ಪ್ರಸಾದ ಕೂಡ ಕೊಡ್ತಾರೆ. ಇವತ್ತಿನ ದಿನ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು, ಓದೋ ಮಕ್ಕಳಿಗೆ ವಿದ್ಯೆ ಅನ್ನೋ ಭಿಕ್ಷೆ ಕೊಡಪ್ಪ, ಒಳ್ಳೆಯವ್ರಿಗೆ ಒಳ್ಳೆಯದಾಗಲಿ, ಕೆಟ್ಟೋರ್ಗೂ ಒಳ್ಳೆ ಬುದ್ಧಿ ಕೊಟ್ಟು ಅವ್ರು ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನ ಮಾಡದೇ ಇರೋ ಹಾಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತೀನಿ. ಭಗವಂತ ನಮಗೆ ಅಷ್ಟೆಲ್ಲ ಪ್ರೀತಿ ಕೊಟ್ಟು, ನಾವು ಕೇಳಿದ್ದೆಲ್ಲ ಕೊಟ್ಟು, ನಮ್ಮ ಆಸೆಗಳನ್ನೆಲ್ಲ ಈಡೇರಿಸಿ ಇಷ್ಟೆಲ್ಲ ಕೊಡೋ ಭಗವಂತನಿಗೆ ನಾವೇನು ಕೊಡ್ತೀವಿ? ಭಕ್ತಿಯಿಂದ ಪೂಜೆ ಮಾಡೋದಷ್ಟೇ ಅವನಿಗೆ ಕೊಡೋಕ್ಕಾಗೋದು. ಇವತ್ತಿನ ದಿನ ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಹುಣ್ಣಿಮೆ ಪೂಜೆನ ಯಾವ ರೀತಿ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ಹಾಗೆ ಇವತ್ತು ಎಲ್ಲ ಕೆಲಸ ಮುಗಿಸಿ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಬಕೆಟಿಗೆ ಸ್ವಲ್ಪ ಗೋಮೂತ್ರ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೆ. ಸ್ನಾನ ಎಲ್ಲ ಮುಗಿಸ್ಬಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಜಯ ವಿಜಯರ ಅಂತ ನಾನು ರಂಗೋಲಿಯಲ್ಲಿ ಬರೀತೀನಿ. ದೇವ್ರ ಸಾಮಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಕಳಶನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಶಕ್ಕೆ ಅರಿಶಿನ ಕುಂಕುಮ 5 ರೂಪಾಯಿ ಕಾಯಿನು ಹಾಗೆ ಒಂದು ಚಿಟಕಿ ಜವಾದು ಪೌಡ್ರು ಅಕ್ಷತೆನ ಹಾಕ್ಕೊಳ್ತೀನಿ. ನಂತರ ಇಲ್ಲೆಲ್ಲ ಕಳಶನ ರೆಡಿ ಮಾಡಿಕೊಂಡು ವೀಳ್ಯದೆಲೆನ ಹಾಕಿ ಕಾಯಿನ ಕೂರಿಸ್ಕೊಳ್ತೀನಿ. ಮುಂಚೆನೇ ಎಲ್ಲ ಫೋಟೋಗೆ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಕ್ಕಿ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅರಿಶಿನ ಕುಂಕುಮನ ಹಚ್ಚಿ ನಂತರ ಕಳಶನ ಇಡ್ತೀನಿ. ನಾನು ಪ್ರತಿ ಹುಣ್ಣಿಮೆಗೂ ಕಾಯಿನ ಚೇಂಜ್ ಮಾಡ್ತಾ ಇರ್ತೀನಿ. ಹೊಸ ತೆಂಗಿನಕಾಯಿನ ಕಳಶಕ್ಕೆ ಇಡ್ತೀನಿ. ಕಳಶಕ್ಕೆ ಕಾಯಿ ಇಡುವಾಗ ನಮಸ್ಕಾರ ಮಾಡಿ ಲಕ್ಷ್ಮೀ ನಾರಾಯಣನ ಜೊತೆಯಲ್ಲಿ ನೆಲೆಸಮ್ಮ ಅಂತ ಕೇಳ್ಕೊಳ್ಳಿ. ವಿಶೇಷವಾದ ದಿನಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ದಿನ ಗಣೇಶ ಮತ್ತು ಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ತೀನಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ದಾಳಿಂಬೆ ಇಷ್ಟನ್ನು ದೇವ್ರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿಕೊಂಡೆ. ಹಾಗೆ ತುಪ್ಪದ ದೀಪ, ಕರ್ಪೂರ, ಗಂಧದ ಕಡ್ಡಿ, ಧೂಪ ದೀಪ ಎಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತೀನಿ. ಇದು ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ನಮ್ಮನೆಯಲ್ಲಿ ಚಿಕ್ಕ ವಿಗ್ರಹಗಳಿರೋದ್ರಿಂದ ನಾನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಭಿಷೇಕನ ಮಾಡ್ಕೊಳ್ತೀನಿ. ಅಭಿಷೇಕ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ನಂತರ ಇದನ್ನು ಮತ್ತೆ ನೀರಲ್ಲಿ ಚೆನ್ನಾಗಿ ತೊಳೆದು ಇಲ್ಲಿ ಮುತ್ತಿನ ಹಾರಗಳನ್ನ ನಾನು ತಗೊಂಡಿದ್ದೆ. ಲಕ್ಷ್ಮಿಗೆ ಗಣೇಶಗಿಬ್ರಿಗೂ ಹಾಕಿ ಕಳಶದ ಮುಂದೆ ಇಟ್ಕೊಳ್ತೀನಿ ಗಣೇಶ ಲಕ್ಷ್ಮಿನ. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ನಮ್ಮ ದೇವ್ರ ಮನೆ ಈ ರೀತಿ ಕಾಣ್ತಾಯಿತ್ತು. ತುಂಬ ಖುಷಿಯಾಯಿತು ನನಗೆ. ನಂತರ ಹುಡುಗರಿಗೆ ಗೀ ರೈಸ್ ಮಾಡಿದ್ದೆ. ಅವ್ರಿಗೂ ಡಬ್ಬಿಗೆಲ್ಲ ಹಾಕಿ ರೆಡಿ ಮಾಡಿ ಅವ್ರು ಸ್ಕೂಲ್ಗೆ ಹೋದ ನಂತರ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಟೈಮ್ 9 ಗಂಟೆ ಆಗಿತ್ತು. ನಾವು ಟೆಂಪಲ್ಗೆ ಹೊರಟ್ವಿ. ಇಲ್ಲಿ ಬಾಬಾ ಟೆಂಪಲ್ಗೆ ಬಂದ್ವಿ. ಏನು ಗೊತ್ತಾ, ಯಾರಾದರೂ ದೇವಸ್ಥಾನ ಮುಂದೆ ಆಗಲಿ ಬೇರೆ ಕಡೆ ಆಗಲಿ ಏನಾದರೂ ಇದ್ದರೆ ಕೊಡಿಯಮ್ಮ ಅಂತ ಈ ರೀತಿ ಕೇಳ್ತಾ ಇರ್ತಾರಲ್ಲ, ಆವಾಗ ನಿಮ್ಮ ಕೈಲಿ ಇದ್ದಷ್ಟು ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಬಿಡಿ. ಅದರಲ್ಲೂ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಕೊಟ್ಬಿಟ್ಟು ಹೋಗಿ. ತುಂಬ ಸಮಾಧಾನ, ಖುಷಿ ಇರುತ್ತೆ. ನಾವು ಫಸ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿಂದ ಶಿವನ ಟೆಂಪಲ್ಗೆ ಬಂದ್ವಿ. ರಾಘವೇಂದ್ರ ಸ್ವಾಮಿ ಟೆಂಪಲ್ ಎದುರುಗಡೆನೇ ಶಿವನ ಟೆಂಪಲ್ ಇದೆ. ಎರಡಕ್ಕೂ ನಮಸ್ಕಾರ ಹಾಕ್ಕೊಂಡು ಬಾಬಾ
ಟೆಂಪಲ್ಗೆ ಬಂದ್ವಿ. ಅಲ್ಲಿ ಬಾಬಾಗೆ ಅಭಿಷೇಕ ನಡೀತಾ ಇತ್ತು. ನಂತರ ನಾವು ಹಾಲಿನ ಅಭಿಷೇಕ ಮುಗಿಸಿ ಬಾಬಾ ಅವರ ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನ್ನನ್ನು ಒಬ್ಬರು ಈ ಕಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ನೋಡಿದ್ರೆ ಬಾಬಾ ಅವ್ರ ಫೋಟೋ ಪಕ್ಕದಲ್ಲೇ ಕೂತ್ಬಿಟ್ಟಿದ್ದೀನಿ. ಅವರು ಆಶೀರ್ವಾದ ಮಾಡ್ತಾ ಇರೋ ಫೋಟೋ. ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲಿ ತುಂಬ ಜನ ಲೇಡೀಸ್ ಇದ್ದರು. ನಾನು ಸ್ವಲ್ಪ ಹಿಂದೆ ಕೂತಿದ್ದೆ. ಈ ಕಡೆ ಪ್ಲೇಸ್ ಇದೆ, ಇಲ್ಲಿ ಬಂದು ಕೂತ್ಕೊಳ್ಳಿ ಅಮ್ಮ ಅಂದರು. ನಾನು ಎದ್ದೋಗಿ ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಪಕ್ಕದಲ್ಲೇ ಬಾಬಾ ಅವ್ರ ಫೋಟೋ ಇದೆ. ತುಂಬ ಖುಷಿಯಾಗೋಯಿತು ನನಗೆ. ಬಾಬಾ ಅವ್ರ ಆಶೀರ್ವಾದ ಸಿಕ್ಬಿಡ್ತು ಅನ್ನೋಷ್ಟು ಖುಷಿಯಾಯಿತು. ಮತ್ತು ಮಹಾಮಂಗಳಾರತಿ ಆರತಿ ಎಲ್ಲ ನಡೀತು. ಅದನ್ನೆಲ್ಲ ನೋಡಿಕೊಂಡೇ ನಾವು ಹೊರಗಡೆ ಬಂದಿದ್ದು. ಇದು ಅಲ್ಲದೆ ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ಗುರು ದತ್ತಾತ್ರೇಯವರ ಹೋಮ ಕೂಡ ನಡೀತು. ತುಂಬ ಚೆನ್ನಾಗಾಯಿತು. ಇದನ್ನು ಕಣ್ತುಂಬ್ಕೊಂಡ್ವಿ ನಾವು. ಹೋಮ ಎಲ್ಲ ಮುಗಿಸಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಂತರ ನಾವು ಬಂದಿದ್ದು ಬಾಬಾಗೆ ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಏರ್ಪಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಬಿಸಿಬೇಳೆಬಾತು, ಮೊಸರನ್ನ ಹಾಗೆ ಬಾದುಷಾ. ಪ್ರಸಾದ ಅಂತೂ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಮಾಡಿದರು. ನಂತರ ಇಲ್ಲಿ ನಾವು ಸಂಕಲ್ಪಕ್ಕೆ ಹೆಸರು ಕೊಟ್ಟಿರೋದ್ರಿಂದ ನಮಗೆ ಪ್ರಸಾದ ಕೊಟ್ಟಿದ್ದರು. 2 ಲಾಡು, ತೆಂಗಿನಕಾಯಿ ಮತ್ತು ವಿಭೂತಿ ಹೂವು ಎಲ್ಲ ಕೊಟ್ಟಿದ್ರು. ಇದಾಗಿತ್ತು ನನ್ನ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.